ಒಬ್ರು ಇದ್ದಾರೆ ಬೀದರಿಂದ ಸೂರ್ಯಕಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸೂರ್ಯಕಲಾ. ನಮಸ್ಕಾರ ಗುರುಜಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಮ್ಮ ಮಗಳು ನಿಮ್ಮ ಮಗಳ ನಕ್ಷತ್ರವನ್ನ ಹೇಳಿ. ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಹಲೋ, ನಮಸ್ತೆ ಗುರುಜಿ. ಭಾಳ ದಿವಸ ಆಯ್ತು, ಹತ್ತೊತ್ತಿದ್ದು 5-6 ತಿಂಗಳು ಆಯ್ತು ನೋಡ್ರಿ ನಿಮಗ್ ಕಾರ್ಯಕ್ರಮ ನೋಡತ್ತಿದ್ರು. ಹತ್ತೊತ್ತಿ ಒಟ್ಟು ಹತ್ತದೇ ಹೊಂಟವು. ಏನು ಕೇಳಿಸ್ತಿಲ್ಲ ಹೇಳಿದ್ದು, ಇನ್ನೊಂದ್ಸಲ ಹೇಳಮ್ಮ. ಆರಾಮಿರಲ್ರಿ, ಆರೋಗ್ಯ ಬಗ್ಗೆ ಆರಾಮ ನೋಡೋಣ. ಸ್ವಲ್ಪ ನಿಧಾನವಾಗಿ ಮಾತನಾಡಿ. ಗುರುಗಳಿದ್ದಾರೆ, ಈಗ ನಿಮ್ಮ ಪ್ರಶ್ನೆ ಏನು ಅಂತ. ಓಕೆ, ನಿಮ್ಮ ಮಗಳ ಬಗ್ಗೆ ಏನಾಗ್ಬೇಕಿತ್ತು? ಆರೋಗ್ಯ ಬಗ್ಗೆ ಕೇಳ್ಬೇಕಿತ್ರಿ ಗುರುಜಿ. ಎಷ್ಟು ವಯಸ್ಸು? 24-25 ಆಯ್ತು. ಏನ್ ಮಾಡ್ತಿದ್ದಾಳೆ? MSc ಮುಗಿದವ್ರಿ, ಲೆಕ್ಚರ್ ಮಾಡತ್ತಾರ. ಸ್ವಲ್ಪ ನಾನು ಒಂದು ಲಸ್ಟ್ ಇಟ್ಕೊಂಡ್ ಬರ್ಕೋಬೇಕು. ಓಕೆ, ಜ್ವರ ಬಂದ್ರೆ ಎಷ್ಟು ದಿನ ಇರತ್ತೆ ನಿಮ್ಮ ಮಗಳಿಗೆ? ಜ್ವರ ಬಂದ್ರೆ 2-3 ದಿವಸ ಇರ್ತಾವ್ರಿ. ಜಾಸ್ತಿ ಆರೋಗ್ಯ 2 ದಿವಸ 3 ದಿವಸ ಇರ್ತಾವ್ರಿ. ಬ್ಲಡ್ ಚೆಕ್ ಮಾಡಿಸಿದಿರಾ? ಹಾ ರೀ, ಬ್ಲಡ್ ಚೆಕ್ ಮಾಡ್ಸಿದ್ರು. ಏನ್ ಹೇಳಿದ್ರು ಡಾಕ್ಟ್ರು? ಏನು ಹೇಳ್ರಿ, ಅವ್ರು ಆರಾಮಿರ್ತಾರ, ಹಿಂಗೆ ಸ್ವಲ್ಪ ಇದು ಅಲರ್ಜಿ ಕಡೆ ಅಂತ ಹೇಳಿದ್ರು. ಅಲರ್ಜಿ? ಹೌದ್ರಿ. ಏನಕ್ಕಂತೆ ಅಲರ್ಜಿ ಬಂದಿದ್ದು? ಆರೋಗ್ಯ ಸರಿಯಾಗಿಲ್ಲ ಅಂತ, ಅದಕ್ಕೆ ರಕ್ತಹೀನತೆ ರಕ್ತ ಕಡಿಮೆ ಅದಕ್ಕೆ ಹಂಗೆ ಆಯ್ತದ ಅಂತ ಹೇಳಿದ್ರು. ಓಕೆ, ಈಗ ಅವಳ ಬಗ್ಗೆ ಏನ್ ಬೇಕು? ಆಕೆ ಆರೋಗ್ಯ ಬಗ್ಗೆ ಕೇಳ್ಬಾರಿ, ಮತ್ತೇನಿಲ್ಲ. ಸರಿ ಆಗೋದು ಸರಿಯಾಗಿಲ್ಲ ಆಗೋದು. ಈಗ ನಕ್ಷತ್ರದಲ್ಲಿ ಆರೋಗ್ಯ ಇದೆ ಅಂತ ಗೊತ್ತಾ ನಿಮ್ಗೆ, ಅಥವಾ ಬರೀ ಸುಮ್ನೆ ಆರೋಗ್ಯ ಅಂತ ತಿಳಿಯೋಣ ಅಂತ ಮಾಡಿದ್ರ? ನಕ್ಷತ್ರದಿಂದ ಆರೋಗ್ಯ ಅನ್ನೋದು ಇದೆ ಅಂತ ಗೊತ್ತಾಯ್ತಾ? ಹೇಗೆ ನಿಮ್ ಪ್ರಕಾರ ವಿಚಾರ? ಇಲ್ಲ ನೀವು ಇದು ನೋಡಿ ಏನಾದ್ರು ಆರೋಗ್ಯ ಬಗ್ಗೆ ತಿಳ್ಕೊಬೇಕಂತ ಮಾಡಿದ ಗುರುಜಿ. ತಿಳ್ಕೊಬೇಕು ಅಂತ ಮನ್ಸು ಮಾಡಿದ್ರಿ? ಇಲ್ಲ, ತಿಳ್ಕೊಬೇಕಂತ ಹೇಳಿ ಆಕಿನ ಬಗ್ಗೆ ತಿಳ್ಕೊಬೇಕಂತ ಇದು ಮಾಡಿದ್ವಿ ಅಂತ ಹೇಳಿ. ಓಕೆ, ನಿಮ್ಮ ಮಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ದೇವರಿಗೆ ಪೂಜೆ ಮಾಡುವಂತ ವಿಚಾರದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಮನಸ್ಸು? ಮಾಡ್ತಾಳ್ರಿ ಪೂಜೆ. ಎಷ್ಟೊತ್ತಿಗೆ? ಪೂಜೆ ಮಾಡ್ತಾಳೆ. ಎಷ್ಟೊತ್ತಿಗೆ? ಮುಂಜಾನೆ ಬೆಳಗ್ಗೆನೆ ಮಾಡ್ತಾಳೆ. 9-10 ಗಂಟೆಗೆ ಮಾಡ್ತಾ ಅಂತೇಳಿ ಮುಂಜಾನೆ. ತುಂಬಾ ಬೇಗ ಆಯ್ತಮ್ಮ, ಇನ್ ಸ್ವಲ್ಪ ಲೇಟ್ ಆಗಿ ಮಾಡ್ಬೇಕು. ನೀವ್ ಎಷ್ಟೊತ್ತಿಗೆ ಮಾಡೋದು ಸ್ನಾನ? ನಾವು ಮುಂಜಾನೆ ಮಾಡ್ತೇವೆ ಗುರುಜಿ. 8-8:30, ಅವತ್ತು 9ಕ್ಕೆ, ಇವತ್ತು ಮುಂಜಾನೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಯಾವ ಟೈಮ್ ಸಿಗ್ತಾವ. ಯಾವಾಗ ಟೈಮ್ ಸಿಗುತ್ತೆ ಅವಾಗ? ಹೌದು. ಓಕೆ, ನಿಮಗೆ ಬೇಜಾರ ಕೋಪನ ಎರಡರಲ್ಲಿ ಯಾವ್ದು ಜಾಸ್ತಿ? ಯಾವ ಕೋಪ ಇಲ್ಲ ಜಾಸ್ತಿ, ಬೇಜಾರು ಅನ್ಸ್ತದೆ ಗುರುಜಿ. ಯಾವ ಆರೋಗ್ಯ ಬಗ್ಗೆ ಸರಿಯಾಗಿಲ್ಲ ಅಂತ ಬೇಜಾರು ಅನಿಸ್ತು. ನಿಮ್ಮ ಮಗಳು ನಿಮ್ಮ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಆವಾಗ ನೀವು ಮಾಡಿದಂತಹ ನಿದ್ದೆ ಊಟ ಚೆನ್ನಾಗಿತ್ತ? ಅವ್ರಿ ಊಟ ಮಾಡ್ತಿದ, ಊಟನೂ ಮಾಡ್ತಿದ್ದ, ಇದ್ರೂ ಮಾಡ್ತಿದ. ಅವ್ರಿ ನಿದ್ದೆನೂ ಮಾಡ್ತಿದ, ಊಟನೂ ಮಾಡ್ತಿದ್ದಾನ. ಏನ್ ಭಾಷೆ ಅಪ್ಪ ಇದು? ಅರ್ಧಂಬರ್ಧ ಕಟ ಅಂತದೆ. ಅಕ್ಷರಗಳೇ ತಿನ್ಬಿಡ್ತಿರಲ್ಲಪ್ಪ, ಅದೇನ್ ಸರಿ ಪ್ಲಸ್ ಅಂದ? ಊಟ ನಿದ್ದೆ ಸರಿಗಿತ್ತ ಸರಿಗಿರ್ಲಿಲ್ವಾ ಅಂತ ಕೇಳ್ತೀನಿ. ಸರಿಗಿತ್ರಿ ಗುರುಜಿ. ಸರಿಗಿತ್ತಾ? ಹೌದ್ರಿ. ಓಕೆ, ನಿದ್ದೆ ಚೆನ್ನಾಗಿದ್ಯಾ ನಿಮ್ಗೆ? ಹಾ ರೀ, ನಿದ್ದೆ ಆಯ್ತು. ಎಷ್ಟೊತ್ತಿಗೆ ಮಲ್ಕೊಳ್ಳೋದು ರಾತ್ರಿ ಹೊತ್ತು? ರಾತ್ರಿ 10-11 ಗಂಟೆಗೆ 5 ಗಂಟೆಗೆ ಕೇಳ್ತೇವೆ ಮುಂಜಾನೆ. 11 ಗಂಟೆಗೆ? ಊಟ ಮಾಡೋದು ಎಷ್ಟೊತ್ತಿಗೆ? ಊಟ ರೀ 7-8 ಗಂಟೆ 9 ಗಂಟೆ ತನಕ ಆಯ್ತದ ಅಂತ ಹೇಳಿ ಊಟ. ಓಕೆ, ಈಗ ನಿಮ್ಮ ಮಗಳಿಗೆ ಏನ್ ಡೌಟ್ ಇದೆ ಅಂತ ಗೊತ್ತಾಗಿದೆ ನಿಮ್ಗೆ. ನಿಮ್ಮ ಮಗಳಲ್ಲಿ ಆರೋಗ್ಯ ಯಾವ ಇದ್ರಲ್ಲಿ ಕೆಟ್ಟಿದೆ ಅಂತ ನೀವು ಅನ್ಕೊಂಡಿದ್ದೀರಾ? ರಕ್ತ ಕಡಿಮೆ ಇದಾಯ್ತು ಅಂತ. ಋತುಚಕ್ರ ಸರಿಯಾಗಿಲ್ರಿ, ಅದಕ್ಕಿಂತ ರಕ್ತ ಕಡಿಮೆ ಆಯ್ತು ಹಂಗ. ಈಗ ಬಂದ್ರಿ ನೋಡಿ ದಾರಿಗೆ. ಈಗ ಋತುಚಕ್ರ ಚೆನ್ನಾಗಿಲ್ಲ ಅಂದ್ರೆ ಅರ್ಥ ಏನು ಅಂತ ಗೊತ್ತಾಗಿದ್ಯಾ? ನೀವೊಂದು ಹೆಣ್ಣಾಗಿ ಏನ್ ತಿಳ್ಕೊತೀರಾ? ಋತುಚಕ್ರ ಹೆಣ್ಣು ಮಕ್ಕಳು ಕರೆಕ್ಟ್ ಆಗಿ ಇರ್ಬೇಕಾ ಬೇಡವಾ? ಚೆನ್ನಾಗಿಲ್ಲ ಅಂದ್ರೆ ಅಮ್ಮ ಸ್ವಲ್ಪ ಕೇಳಿಸ್ಕೊಳ್ಳಿ. ಚೆನ್ನಾಗಿಲ್ಲ, ಸರಿ ಇಲ್ಲ ಅಂದ್ರೆ ಕಾರಣ ಏನು ಅಂತ ಕೇಳ್ತೀನಿ, ಏನ್ ಹೇಳ್ತೀರಾ ನೀವು? ರಕ್ತ ಕಡಿಮೆ ಅದ ಅಂತಂದ್ರಿ ಡಾಕ್ಟರ್ ತೋರಿಸಿ, ರಕ್ತ ಕಡಿಮೆ ಆಗತ್ತಂಗ. ರಕ್ತ ಕಮ್ಮಿ ಇದ್ರೆ ರಕ್ತ ಏನಕ್ಕೆ ಕಮ್ಮಿ ಆಯ್ತು? ಆಗತ್ತೆ, ರಕ್ತ ಏನಕ್ಕೆ ಕಮ್ಮಿ ಆಗತ್ತೆ? ಹೇಳಿ ಗುರುಜಿ, ಅದು ಗೊತ್ತಾಗ. ಹಲೋ ಗುರುಜಿ, ಸಾಮಾನ್ಯವಾಗಿ ಈ ಸಮಸ್ಯೆ ನಿಜಕ್ಕೂ ಅಮ್ಮ, ಇದನ್ನ ಕರೆಕ್ಟ್ ರೀತಿಯಲ್ಲಿ ಕಂಡುಹಿಡಿಯಕ್ಕೆ ಹೋದ್ರೆ 1 ವರ್ಷಕ್ಕೆ 5 ಮದುವೆ ಆಗಲ್ಲ. 1 ವರ್ಷಕ್ಕೆ 5 ಮದುವೆ ನಿಜಕ್ಕೂ ಆಗಲ್ಲ. ಯೋಚನೆ ಮಾಡಿ ಸ್ವಲ್ಪ, ಇದು ಕಾಮನ್ ಮ್ಯಾಟ್ರ್ ಇದು. ಹೌದಲ್ಲ? ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಋತುಚಕ್ರ ಅನ್ನೋದು ಹೆಣ್ಣಿನ ದೇಹಕ್ಕಾಗಿರುವಂತಹ ಒಂದು ಶುದ್ಧವಾದ ಚಕ್ರ.
ದೇಹ ಶುದ್ಧಿ, ಮನಃಶುದ್ಧಿ, ದಾಂಪತ್ಯ ಶುದ್ಧಿ, ಸಂತಾನ ಶುದ್ಧಿ. ಅಮ್ಮ, ಇಷ್ಟೆಲ್ಲ ಸತ್ಯ ಋತುಚಕ್ರದಲ್ಲಿ ಇದೆ ಅಂತ ಗೊತ್ತಿದ್ದೂ ಕೂಡ ಹೆಣ್ಣು ಮಕ್ಕಳಿಗೆ ಎಕ್ಸಾಮ್ ಕಟ್ಟೋದಕ್ಕೆ ಕಳಿಸ್ತಾರಲ್ಲ ತಂದೆ ತಾಯಿಗಳಿಗೆ, ಏನು ಮಾಡಬೇಕು ಸ್ವಲ್ಪ ಯೋಚನೆ ಮಾಡು. ಆದರೆ ಹೆಣ್ತನ ಅನ್ನೋದು ನಿಮ್ಗೆ ಗೊತ್ತಿದ್ದು ಕೂಡ ಹೆಣ್ತನನ ಉಳಿಸೋಕ್ಕೆ ನೀವು ಕೊಟ್ಟಿಲ್ಲ ಅಂದಮೇಲೆ ನೀವು ಯಾವ ಪುರುಷಾರ್ಥಕ್ಕೆ ಅಪ್ಪ ಅಮ್ಮ ಆದ್ರಿ? ಅದು ಸರಿ ಹೋಗಬೇಕು. ಹೆಂಗೆ ಸರಿ ಹೋಗುತ್ತೆ? ಹೇಳ್ಬಿಟ್ರು, ಡಾಕ್ಟರ್ ಹೇಳಿದ್ದು ಇವ್ರು ಹೇಳ್ಬಿಟ್ರು, ರಕ್ತ ಕಮ್ಮಿ. ಹೇಗದು ಕಮ್ಮಿ? ಈಗ ರಿಪೇರಿ ಏನು ರಕ್ತ ಕಮ್ಮಿ ಆಗಿರೋದಕ್ಕೆ? ರಕ್ತ ಕಮ್ಮಿ ಇರಲ್ಲ, ಜಾರ್ಕಳಕ್ಕೆ ಇರತಕ್ಕಂಥ ಒಂದು ಉತ್ತರ ಅದಷ್ಟೇ. ಕಮ್ಮಿ ಅಂದ್ರೆ ಏನರ್ಥ ಆಯ್ತು ಇವ್ರಿಗೆ? ಇಲ್ಲ, ಅದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಹಾರ್ಮೋನ್ ಇನ್ಬ್ಯಾಲೆನ್ಸ್, ಮುಗಿದೋಯ್ತು, ಸತ್ತೋಯ್ತು ವಿಚಾರ. ಏನು ಗೊತ್ತಾಯ್ತು ಇವ್ರಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅಂತ? ಮೆಡಿಕಲ್ ಹೇಳೋ ಡೈಲಾಗ್ ಅದು. ಏನು ಗೊತ್ತಾಯ್ತು ಇವ್ರಿಗೆ? ಅದನ್ನ ಏನು ಗೊತ್ತಾಗಿಲ್ಲ, ಅದು ಅವ್ರ ಭಾಷೆ. ಇವ್ರಿಗೇನು ಗೊತ್ತಾಯ್ತು? ಇಷ್ಟಂತೂ ತಿಳ್ಕೋಬೇಕು. ಇದಕ್ಕೆ ಮುಂಚೆ ನಾನು ಕರೆ ಬಂದಾಗ ಅವ್ರಿಗೆ ಅದನ್ನೇ ಹೇಳಿದ್ ನಾನು. 27-28 ವರ್ಷ ಆದ ಮೇಲೆ, 20 ವರ್ಷ ಆದ ಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ಏನಾದ್ರು ಆರೋಗ್ಯ ತಿಳ್ಕೊತೀನಿ ಅಂದ್ರೆ ಅವರು ಸೋಮಾರಿತನದ ತಂದೆ ತಾಯಿಗಳೇ. ನೀವು ಅವ್ರದ್ದು ಪ್ಲಾನ್ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ, ನೀವು ಏನು ಮಾಡಬೇಕೋ, ಆಫೀಸರ್ ಮಾಡಬೇಕೋ, ಇನ್ನೊಂದು ಮಾಡಬೇಕೋ, ಒಳ್ಳೆ ಸಂಬಂಧ ಹುಡುಕೋ, ಅದು ನಿಮ್ಮ ಇಷ್ಟ. ಆದರೆ ನೀವು ಹುಡುಕೋ ತನಕ ಹುಡುಗ ಏನಾಗೋಗಿರ್ತಾರೆ ಅಂದರೆ ಎಲ್ಲ ಸೋರೋ ಅಂದರೆ ಒಂಥರ ಈ ಒಣಗಿದ್ದು ಪದಾರ್ಥ ಹಿಂಗಾಗಿರುತ್ತೆ, ಆ ರೀತಿ ಆಗೋಗಿರುತ್ತೆ ದೇಹ. ಈಗ ನೀವು ಮಕ್ಕಳಿಗೆ ನೀವು ಅನ್ಕೊಂಡಂಗೆ ಮದುವೆ ಮಾಡೋಕ್ಕೆ ಎಲ್ಲಿಂದ ಆಗತ್ತೆ ಯೋಚನೆ ಮಾಡಬೇಕು. ಇವರು ತಡೆಹಿಡಿಯೋಕ್ಕಾಗತ್ತೆ ನಮ್ಮ ವಯಸ್ಸನ್ನ? ಇಲ್ಲ ಅಲ್ಲ. ವಯಸ್ಸಿಗೆ ತಕ್ಕಂತ ಏನು ಕೊಡಬೇಕು ಅಂತ ಇವ್ರಿಗೆ ಗೊತ್ತಾ? ಇಲ್ಲ ಅಲ್ಲ. ಏನು ಬೇಕು ಅಂತ ಅಪ್ಪ ಅಮ್ಮನ ಮಕ್ಕಳು ಕೇಳೋಕ್ಕಾಗತ್ತಾ? ಇಲ್ಲ ಅಲ್ಲ. ಇದೆಲ್ಲ ಸಿಗುತ್ತಾ? ಇಲ್ಲ ಅಲ್ಲ. ಮತ್ತು ಮಕ್ಕಳನ್ನ ಹೆಂಗೆ ಕಟ್ಟೆ ಹಾಕ್ತಾ ಇದ್ದೀರಾ ನೀವು? ಕಟ್ಟು ಎಲ್ಲ ಸೇರಿಸ್ಬಿಟ್ಟು ಬೆಂಕಿ ಸುತ್ತ ಹಾಕ್ಬಿಟ್ಟು ಸರಪಣಿ ಹಾಕ್ಬಿಟ್ಟು ಹೆಂಗೆ ಕಟ್ಟಾಕ್ತಾ ಇದ್ದೀರಾ ನೀವು? ಯಾವುದನ್ನು ಕಟ್ಟಾಕ್ತಾ ಇದ್ದೀರಾ? ವಯಸ್ಸು ನಿಮ್ದಲ್ಲ, ಆಸೆ ನಿಮ್ಮದಲ್ಲ, ಮಕ್ಕಳದು. ನೀವು ಅವ್ರನ್ನ ಬಂಧನ ಮಾಡಿ, ನೀವು ಹೇಳದಂಗೆ ಅವ್ರನ್ನ ನಿಮ್ಮ ಬಂಧನದಲ್ಲಿ ಇಟ್ಕೊಂಡು ಯಾವ ಪುರುಷಾರ್ಥಕ್ಕೆ ಮಕ್ಕಳು ಮದುವೆ ಅಂತ ಮಾಡ್ತೀರಾ? ಸ್ವಲ್ಪ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ರಕ್ತ ಟೆಸ್ಟ್ ಮಾಡಿಸ್ದ ಯಾತಕ್ಕೆ ಕೇಳಿದೆ ನಾನು ಅಂದರೆ, ಕಡಿಮೆ ಅಂದ್ರೆ 5 ದಿನ 6 ದಿನ ಹೋಗಲ್ಲ ಇದು ಜ್ವರ ಬಂದರೆ. ಯಾವುದಕ್ಕೆ? ಅಶ್ವಿನಿ ನಕ್ಷತ್ರಕ್ಕೆ ಜ್ವರ ಬಂದರೆ ಇದಕ್ಕೆ ವೈಜ್ಞಾನಿಕವಾಗಿ ಫುಡ್ ಇನ್ಫೆಕ್ಷನ್ ಆಗಿದೆ, ವೆದರ್ ಇನ್ಫೆಕ್ಷನ್ ಆಗಿದೆ, ಈ ಕಥೆಗಳು ಹೇಳ್ಕೊಂಡೇ ಕಾಲ ಕಳೆದ್ಬಿಡ್ತಾರೆ. ಆಮೇಲೆ ನಮಗೆ ಬೇರೆ ಕಡೆ ನೀರು ಕೊಡಿದ್ರಾಗಲ್ಲ ಸ್ವಾಮಿ, ಹೋಟ್ಲಲ್ಲಿ ತಿಂದ್ರಾಗಲ್ಲ ಸ್ವಾಮಿ, ಆಹಾ ಎಷ್ಟು ಚೆನ್ನಾಗಿ ಮಡಿವಂತರು ಇವರು ಅಂತ ಅನ್ಸುತ್ತೆ ನನಗೆ. ಏನು ಸ್ಟೈಲಾಗಿ ಹೇಳ್ತಾರೆ, ನನಗೆ ಅಲ್ಲಿ ಬೇರೆ ಕಡೆ ಆಗಲ್ಲ, ನಾನು ಹೋಟ್ಲಲ್ಲಿ ತಿನ್ನೋದೇ ಇಲ್ಲ. ಎಲ್ಲ ತಿನ್ಬೇಕ್ರಿ, ಪುಟವಾದಲ್ಲಿ ನಿಂತ್ಕೊಂಡು ತಿನ್ನಬೇಕು, ಕೈ ತೊಳಿದೇನೂ ತಿನ್ಬೇಕು ಕೆಲವು ಸಂದರ್ಭದಲ್ಲಿ. ಏನು ಹೇಳ್ತೀಯಮ್ಮ? ಹಂಗಂತ ಕೈ ತೊಳೆದು ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ. ದೇಶ ಕಾಯೋ ಜನ ಎಷ್ಟು ಕಷ್ಟಪಟ್ಟು ತಿಂತಾರೆ ಊಟಕ್ಕೆ ಅಲ್ಲಮ್ಮ. ನಾವು ಇಷ್ಟೊಂದು ಚೆನ್ನಾಗಿ ನಮ್ಮ ದೇವ್ರ ಅನುಕೂಲ ಕೊಟ್ಟಿದ್ರು ಇನ್ನೂ ನಾವು ಮಕ್ಕಳ ಬಗ್ಗೆ ಬ್ಯಾಟ್ರಿ ಇಟ್ಕೊಂಡು ಹುಡುಕ್ತಾ ಇದ್ದೀವಿ. ನನ್ನ ಮಗಳ ಬಗ್ಗೆ ಹೇಳಿ, ನನ್ನ ಗಂಡನ ಬಗ್ಗೆ ಹೇಳಿ ಅಂತ. ನಿಮ್ಗೆ ಏನೂ ಗೊತ್ತಿಲ್ಲದೆ ಮದುವೆ ಯಾಕೆ ಮಾಡ್ಕೊಂಡ್ರಿ, ಮಗು ಯಾಕೆ ಮಾಡ್ಕೊಂಡ್ರಿ ಅಂತ ನಾನು ಕೇಳೋಕ್ಕಾಗತ್ತಾ? ಇಲ್ವಲ್ಲ. ಆದರೂ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ ಗೊತ್ತಿಲ್ಲ ಅಂತ ಒಂದೇ ಡೈಲಾಗ್ ಹೇಳ್ಬಿಡ್ತೀರಿ. ಗೊತ್ತಿಲ್ಲದೆ ಮಗು ಹೆಂಗಾಯ್ತು ಅಂತ ನಾನು ಕೇಳೋಕ್ಕಾಗತ್ತಾ? ಕೇಳೋಕ್ಕಾಗಲ್ಲ. ಅದು ಪ್ರಕೃತಿ ದೇವ್ರು ಕೊಟ್ಟಿದ್ದು ಅಂತ ಅಲ್ಲೂ ಸುಳ್ಳು ಹೇಳ್ಬಿಡ್ತೀರಿ. ಉದ್ದಕ್ಕೂ ಬರೀ ಸುಳ್ಳೆ, ದೇವ್ರು ಕೊಟ್ಟಿದ್ದು ಮಗು ಅಲ್ಲ, ನೀವು ಮಾಡ್ಕೊಂಡಿದ್ದು ಅಂತ ಅದು ಸುಳ್ಳೆ. ಇಷ್ಟು ವಿಚಾರವನ್ನು ಓಪನ್ ಮಾಡಿ ಹೇಳ್ತಕ್ಕಂಥ ಏಕೈಕ ಗುರೂಜಿ ಅಂದರೆ ನಾನು ಒಬ್ಬನೇ. ಎಲ್ಲ ಮುಚ್ಚಿಟ್ಬಿಟ್ಟು ಮಡಿವಂತರ ಮಾಡಿಬಿಟ್ಟು ಏನೂ ಆಗಿಲ್ಲ, ಅಮಾವಾಸ್ಯೆ ಕಳೆದೋಗ್ಲಿ ಹೋಗು ಅಂತ ಹೇಳ್ಬಿಡ್ತಾರೆ. ನಾವು ಹೇಳಲ್ಲ, ಹಿಡಿದು ಜಗ್ಸಿ ಹೇಳ್ತೀವಿ, ಹಿಂಗೆ ಆಗಿದೆ ಸರಿ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ. ಅಮ್ಮ, ನೀನು ಮಾಡಬೇಕಾದಂತಹ ಕೆಲಸ ಅಶ್ವಿನಿ ನಕ್ಷತ್ರ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ ನೀನು ಹೇಳ್ತೀಯ, ಮದುವೆ ಆಗೋ ಹುಡುಗಿ ಮುಂದೆ ಕೆಲಸ ಸಿಗಬೇಕು, ಅವಳಿಗೆ ನೆಮ್ಮದಿಯಾಗಿರಬೇಕು ಅಂದರೆ 8 ರಿಂದ 9 ಗಂಟೆಗೆ ಅವಳು ದೀಪ ಹಚ್ತಾಳೆ, ಪೂಜೆ ಮಾಡ್ತಾಳೆ ಅಂತ ಹೇಳ್ತಕ್ಕಂತಹ ತಾಯಿ ಮಕ್ಕಳಿಗೆ ಎಷ್ಟು ಮಟ್ಟಕ್ಕೆ ಮಾರ್ಗದರ್ಶನ ಸಂಸ್ಕಾರ ಕೊಟ್ಟಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ. ನಿಮ್ಗೆ ಟೈಮ್ ಸಿಕ್ಕದಾಗ ಸ್ನಾನ ಅಂತೆ, ಅವ್ರ ಬಾಯಲ್ಲಿ ಏನು ಬಂತಮ್ಮ? ಅವ್ರಿಗೆ ಟೈಮ್ ಸಿಕ್ಕಿದಾಗ ಸ್ನಾನ. ಇನ್ನು ನಿಮ್ಗೆ ಒಳ್ಳೆ ಮಕ್ಳು ಹೆಂಗೆ ಬರ್ತಾರೆ, ಆರೋಗ್ಯದ ಮಕ್ಳು ಹೆಂಗೆ ಬರ್ತಾರೆ? ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಅರ್ಥ ಆಯ್ತು ಅಷ್ಟೇ. ನಮ್ ಮಗಳು ಅಲ್ಲಮ್ಮ, ನೀವೇನೋ ಮಾಡ್ಬಿಟ್ರಿ, ನಿಮ್ ಮಕ್ಕಳಿಗೆ ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಅವ್ರಿಗಾದ್ರೂ ಸರಿಯಾಗಿ ಕಲ್ಸಕ್ಕೆ ನಿಮ್ ಮಗಳು ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ, ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡ್ತಾಳೆ. ಹೆಂಗ್ ಕಲಿಸ್ತೀರಾ ನೀವು ಹೇಳಿಮ್ಮ? ಹೌದ್ ತಾನೆ? ಮತ್ತೆ ಬೆಳಿಗ್ಗೆ ಅವಳಿಗೆ ನಿದ್ದೆ ಬರೋದು ಬೆಳಿಗ್ಗೆ ಟೈಮು. ನೀವು ಅನ್ಕೊಂಡಿದ್ದೀರಾ ನನ್ನ ಮಗಳು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾವಳೆ ಅಂತ. ತಪ್ಪ್ಯಾರ್ದು? ಅದು ಬೇರೆ ನಿಮ್ಮ ಮಗಳು ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ. ನಿಮ್ಮ ಮಕ್ಕಳು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾರೆ ಅಂತ ಟೆಸ್ಟ್ ಮಾಡ್ರಿ ಅಪ್ಪ ಅಮ್ಮ ಅವರು.
ಯಾರಿ ಗುರುಜಿ ನೋಡ್ಬೇಕು ಗುರುಜಿ. ಲೈಟ್ ಆಫ್ ಮಾಡಿದ್ರೆ ಮಲಗವ್ರೆ, ಟಿವಿ ಆಫ್ ಮಾಡಿದ್ರೆ ಮಲಗವ್ರೆ, ಮೊಬೈಲ್ ನೋಡ್ಲಿ ಮಲಗವ್ರೆ, ಮೊಬೈಲ್ ನೋಡ್ಲಿಲ್ಲ ಅಂದ್ರೆ ಮಲಗವ್ರೆ, ಎಲ್ಲ ಹಂಗೆ ತಾನೆ ತಿಳ್ಕೊಳ್ಳೋದು. ಕಣ್ಣು ಮುಚ್ಕೊಂಡ್ರಲ್ಲ ನಿದ್ದೆ ಮಾಡಲ್ಲ ತಾಯಿ. ಅಶ್ವಿನಿ ನಕ್ಷತ್ರ ಹೆಣ್ಣಾಗ್ಲಿ ಗಂಡಾಗ್ಲಿ ತಿಳ್ಕೊಳ್ಳಿ, ತಲೆ ಪೂರ್ತಿ ರಿಪೇರಿ, ಮನಸ್ಸು ನೆಮ್ಮದಿ ಇಲ್ಲ, ಯೋಚನೆ ಜಾಸ್ತಿ, ಏನು ಮಾಡಿದ್ರು ತಲೆಗೇರಲ್ಲ. ಅವನ ರಿಪೇರಿ ಮಾಡಕ್ಕೆ ಯಾವನಿಂದನೂ ಸಾಧ್ಯ ಇಲ್ಲ. ಇವ್ರಿಗೂ ಮದುವೆನೋ ಏನೋ ಅನ್ಕೊಂಡ್ರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ ಅನ್ಕೋಬೇಕು. ಹಂಗಾರೆ ಅಶ್ವಿನಿಯಲ್ಲಿ ಹುಡುಗರು ಮದುವೆನೇ ಮಾಡ್ಕೋಬಾರ್ದ? ಮಾಡಿ, ಹೋದ್ರೆ ಹೋಗ್ಲಿ, ಬಂದ್ರೆ ವಾಪಸ್ ಬರ್ಲಿ, ಇದಕ್ಕೆ ರೆಡಿ ಇರ್ಬೇಕು ನೀವು. ಏನಾಗುತ್ತೆ? ಆದ್ರೂ ಅಕಸ್ಮಾತ್ ಗಂಡನ ಬಿಟ್ಬಿಡ್ತಾರೆ, ಬಿಟ್ಬಿಡ್ಲಿ, ಹೆಂಡತಿ ಬಿಟ್ಬಿಡ್ತಾರೆ, ಬಿಟ್ಬಿಡ್ಲಿ, ಕೋರ್ಟ್ ಇದೆಯಲ್ವಾ, ಕೇಸ್ ಹಾಕೊಳ್ಳೋದು ಅಷ್ಟೇ. ಏನ್ ಮಹಾ ಕಾಮನ್ ಅದೆಲ್ಲ. ಇದಕ್ಕೆ ಮದುವೆ ಆಗ್ಬೇಕು? ಯಾಕೆ ಇಷ್ಟು ಖರ್ಚು ಮಾಡ್ಬೇಕು ಅದಕ್ಕೆ ಅಲ್ವಾ? ಯೋಚನೆ ಮಾಡ್ಬೇಕು ನೀವು. ಒಂದೊಂದು ನಕ್ಷತ್ರ ಅಂತಕ್ಕಂಥದ್ದನ್ನ ನಾವು ಯಾತಕ್ಕೋಸ್ಕರ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ನಕ್ಷತ್ರ ಅಂತಕ್ಕಂಥದ್ದಕ್ಕೆ ಅರ್ಥ ಕಣ್ಣಿನಲ್ಲಿ ಇರ್ತಕ್ಕಂಥ ಬೆಳಕನ್ನ ಗುರುತಿಸುವುದೇ ನಕ್ಷತ್ರ. ಅವರ ಕಣ್ಣಿನಲ್ಲಿ ಇರ್ತಕ್ಕಂಥ ನಕ್ಷತ್ರದಲ್ಲಿ ಅವ್ರ ಕಣ್ಣಲ್ಲಿ ಬೆಳಕು ಬರುತ್ತಲ್ಲಮ್ಮ, ನೀನು ಎಷ್ಟು ದೂರ ಕಾಣಿಸ್ತದೆ, ದೂರದೃಷ್ಟಿ ಕಮ್ಮಿ, ಹತ್ರದ್ದು ಕಾಣಲ್ಲ, ದೂರದ್ದು ಕಾಣಲ್ಲ, ಎಲ್ಲ ವಿಚಾರ ಹೇಳ್ತಾರಲ್ಲ. ಆ ನಕ್ಷತ್ರದ ಸತ್ಯ ಕಣ್ಣಿನ ಬೆಳಕಲ್ಲಿ ಗೊತ್ತಾಗತ್ತೆ. ನಂಬರ್ 1, ಅವರು ವಾಸ ಮಾಡೋ ಮನೆ, ಆ ಮನೆಯಲ್ಲಿ ಬೆಳಕು ಎಷ್ಟು ಪ್ರಮಾಣದಲ್ಲಿ ಗೋಡೆಯಿಂದ ಗೋಡೆಯಲ್ಲಿ ಬೆಳಕಿದೆ, ಆ ಬೆಳಕಿಗೆ ಇವರ ಕಣ್ಣಿನ ಬೆಳಕು ಎಷ್ಟು ಮಟ್ಟಕ್ಕೆ ಅದನ್ನ ಅಬ್ಸರ್ವ್ ಅಂದ್ರೆ ತಗೊಳುತ್ತೆ, ಮೆದುಳಿಗೆ ಎಷ್ಟು ಮಟ್ಟಕ್ಕೆ ಅದು ಫೋಕಸ್ ಮಾಡುತ್ತೆ. ನೆಮ್ಮದಿಗೋಸ್ಕರವಾಗಿ ನಮ್ಮ ಮನೆಯಲ್ಲಿ ಹರಡುವಂತಹ ಬೆಳಕು, ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ವಾಸದ ಮನೆಯಲ್ಲಿ ಮಲಗುವ ರೂಮಿನಲ್ಲಿ ಕೂತ್ಕೊಳ್ತಕ್ಕಂಥ ಹಾಲಿನಲ್ಲಿ ಅಲ್ಲೇ ಇರ್ತಕ್ಕಂಥ ಉತ್ಪತ್ತಿ ಆಗ್ತಕ್ಕಂತಹ ಬೆಳಕಿನ ಪ್ರಮಾಣ ನಿಮ್ಮ ಮನೆಯಲ್ಲಿ ಆ ಮಗು ಹುಟ್ಟಿರುತ್ತೆ. ನಿಮ್ಮ ಮನೆಯ ಬೆಳಕು ಎಷ್ಟು ಅಂತ ನಿಮಗೆ ಗೊತ್ತಾ? ಇಲ್ಲ. ನಿಮ್ಮ ಕಣ್ಣಿನ ಬೆಳಕು ಹೇಗೆ ತಿಳ್ಕೊಳ್ಳೋದು ಅಂತ ಗೊತ್ತಾ? ಇಲ್ಲ. ಯಾಕೆ ಅಂದ್ರೆ ಇದೆಲ್ಲ ಹೇಳ್ತಾ ಇಲ್ಲ, ಹೇಳೋರು ನೀವು ಒಬ್ಬರೇ. ನಾನು ಒಬ್ಬನೇ ಹೇಳ್ತಾ ಇರೋದಕ್ಕೆ ಇಷ್ಟೊಂದು ಹೇಳ್ತಾ ಇರೋದು. ಎಲ್ಲ ಕಡೆ ಇದ್ರೆ ನಾನು ಇಷ್ಟು ಹೇಳ್ತಾನೆ ಇರಲಿಲ್ಲ, ನಾನು ಮುಂದೆ ತಳ್ಬಿಡ್ತಿದ್ದೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಮಾಡಬೇಕಾದಂತಹ ಕೆಲಸ ಏನಪ್ಪಾ ಅಂದ್ರೆ, ಸೂರ್ಯ ಚಂದ್ರ ಅಂತ ನಮ್ಗೆ ಗೊತ್ತು ಪ್ರಪಂಚಕ್ಕೆ. ಅದೇ ಸೂರ್ಯ ಚಂದ್ರ ನಮ್ಮ ದೇಹದಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಇದೇ ಚಂದ್ರ, ಇದೇ ಸೂರ್ಯ. ನಾವು ಪ್ರಪಂಚ ನೋಡ್ತಾ ಇದೀವಿ ಹೊರತು ನಮ್ಮ ದೇಹದಲ್ಲಿಂದ ಸೂರ್ಯ ಚಂದ್ರ ನೋಡ್ತಾ ಇಲ್ಲ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ಅಶ್ವಿನಿ ನಕ್ಷತ್ರ ಏನ್ ತೋರಿಸುತ್ತೆ ಅಂತಕ್ಕಂಥ ಲೆಕ್ಕಾಚಾರ, ಕುದುರೆ ಏನಿದೆಯೋ ಅದಕ್ಕೊಂದು ಸುಮ್ಮನೆ ಹಿಂಗೆ ಸೈಡ್ಗೆ ಹಾಕಿರ್ತಾರೆ, ಆ ಕಡೆ ನೋಡಬಾರ್ದು ಅಂತ, ನೇರು ಕೊಡ್ಲಿ ಅಂತ ಅಲ್ಲೇ ನಮ್ಮ. ಹಂಗೆ ಅಶ್ವಿನಿ ನಕ್ಷತ್ರ ಏನು ನೋಡಲ್ಲ, ಸುಮ್ಮನೆ ನೋಡ್ತಿರ್ತದೆ. ಅದನ್ನ ನಾವು ಕಣ್ಣನ್ನ ತೆರೆಸಬೇಕು. ಪ್ರತಿ ತಂದೆ ತಾಯಿಗಳು ಮಕ್ಕಳಿಗೆ ಏನ್ ಮಾಡಬೇಕು? ಕಣ್ಣನ್ನ ತೆರೆಸಬೇಕು. ಇದು ತಂದೆ ತಾಯಿಗಳ ನಿಜವಾದ ಕರ್ತವ್ಯ. ಕಣ್ಣು ತೆರೆಸ್ಬೇಕಾ? ಅವ್ರು ತೆರೆದೈತಲ್ಲ ಸಮಯ, ಹುಟ್ಟಿದ ತಕ್ಷಣ ಕಣ್ಣು ಬಿಡ್ತು ಅಂತ ಕೇಳಿದ್ರೆ ನಾನೇನು ಹೇಳೋಕ್ಕಾಗಲ್ಲ. ಕಣ್ಣು ಬಿಟ್ಟೈತೆ, ಬೆಳಕೆಷ್ಟೈತೆ ಅದು ತಿಳ್ಕೊಬೇಕಲ್ಲ. ಅದು ಹೆಂಗೆ ತಿಳ್ಕೊಳ್ಳೋದು? ನಿಮ್ಮ ಮಕ್ಕಳ ಜನ್ಮ ಕುಂಡಲಿಯಲ್ಲಿ ಇರುತ್ತೆ. ಇದನ್ನ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ, ಬೇಜಾರು ಮಾಡ್ಕೋಬೇಡಿ. ಅಶ್ವಿನಿ ನಕ್ಷತ್ರ ಅಂದ ತಕ್ಷಣ ಕೋಪ, ಆವೇಶ, ಬೇಜಾರು, ರಕ್ತ ಕೆಡೋದಕ್ಕೆ ಕಾರಣಗಳಿರುತ್ತೆ. ರಕ್ತ ಕೆಡೋದು ಅಂದ್ರೆ ಏನು ಅಂತಂದ್ರೆ, ರಕ್ತದಲ್ಲಿ ಇರ್ತಕ್ಕಂಥ ಅಂಶ, ಆಮ್ಲಜನಕದ ಅಂಶ ರಾತ್ರಿ ಮಲಗುವಾಗ ಅದರ ಅಂಶ ಮೆದುಳಿಗೆ ಏನು ತಟ್ಟಬೇಕು ಅದು ಹೋಗಲ್ಲ. ನಿದ್ದೆ ಕರೆಕ್ಟಾಗಿ ಮಾಡಿದ್ರೆ ಮೆದುಳಿಗೆ ಕರೆಕ್ಟಾಗಿ ಫ್ರೆಶ್ನೆಸ್ ಆಗುವಂತಹ ವಾತಾವರಣ, ಆಮ್ಲಜನಕ ರಕ್ತದ ಸಮೇತವಾಗಿ ತಲುಪುವ ಪ್ರಶ್ನೆಗೆ ಬಂದಾಗ ಆ ಮಗು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಬೆಡ್ಡಿಂದ ಹೇಳ್ತಾಳೆ. ಅದಿಲ್ಲ ಅಂದ್ರೆ ಬೆಳಗ್ಗೆ ಹೊತ್ತು ಎಷ್ಟು ಕೂಗಿದ್ರು ಯಾರೂ ಹೇಳಲ್ಲ. ಅಪ್ಪ ಅಮ್ಮನಿಗೆ ಸವಾಲ್ ಏನು ಈ ಪ್ರಪಂಚದಲ್ಲಿ ಅಂದ್ರೆ, ಏಳ್ಸೋದೇ ಒಂದು ದೊಡ್ಡ ಸವಾಲ್. ತಿಳ್ಕೋಬೇಕು, ನಿಮ್ಮ ಮಕ್ಕಳು ಅರ್ಧ ಆಯಸ್ಸು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಕಡೆಯಿಂದ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಇಲ್ಲ ಟಕ್ ಅಂತ ಪ್ರತಿದಿನ ಕರೆಕ್ಟ್ ಟೈಮ್ಗೆ ಅಲಾರಾಮ್ ಕೊಡದೆ ಯಾವ ಮಕ್ಕಳು ಹೇಳ್ತಾರೆ, ಅಥವಾ ನೀವು ಎದ್ದಿದ್ದೀರಾ ತಿಳ್ಕೊಳ್ಳಿ, ನಾವು ಪ್ರಜ್ಞಾವಂತರಾಗಿದ್ದೀವಿ ಅಂತ. ನಿಮಗೂ ಕಷ್ಟ ಹೇಳಕ್ಕೆ, ಮಕ್ಕಳಿಗೂ ಕಷ್ಟ ಅಂದ ಮೇಲೆ ನೀವು ಶಾಸ್ತ್ರ ಕೇಳಿ ಏನು ಪ್ರಯೋಜನ? ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋ ತಾಯಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ದಾವಣಗೆರೆಯಿಂದ ಮಂಜುಳಾ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಮಂಜುಳಾ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ? ನನ್ನ ಬಗ್ಗೆನೇ, ಆರೋಗ್ಯ ಬಗ್ಗೆ. ನಿಮ್ಮ ನಕ್ಷತ್ರ ಯಾವುದು ಅಂತ ಹೇಳಿ? ವಿಶಾಖ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಏನು ಓದಿದ್ದೀರಾ ಅಮ್ಮ? ನಾವು SLC ಆಗೈತ್ರಿ ಗುರುಗಳೇ. ಎಷ್ಟು ವರ್ಷ ಆಯ್ತು ಮದುವೆ? ಅಯ್ಯೋ, ಮದುವೆ ಆಗಿ ಎಲ್ಲ ಮುಗಿಸಿ ಲಾಸ್ಟ್ ರೆಡ್ ಅಂಡ್ ನಿಂತಿದ್ದೇನ್ರಿ ಗುರುಜಿ. ಮದುವೆಗಳನ್ನೇ ಮುಗಿಸ್ಬಿಟ್ರಾ? ಎಲ್ಲದು ಮುಗಿದೋಯ್ತು, ಇನ್ನೇನು ಇಲ್ಲ. ನಂದು ಮಂಡಿ ಕಾಲ್ ತುಂಬಾ ನೋವು ಕಣ್ರಿ, ಆಪರೇಷನ್ ಮಾಡ್ಬೇಕು ಅಂತಾರೆ ಡಾಕ್ಟ್ರು, ಮಾಡ್ಸಿಲ್ಲ, ಅದಕ್ಕೆ ಕೇಳ್ತಾ ಇದನ್ರಿ. ಓ, ಇದು ಮಾಡಿಸ್ಲಾ ಬೇಡವಾ ಅಂತ ಕೇಳಕ್ ಮಾಡಿದ್ರಾ? ಹ್ಞೂನ್ರಿ.
ಎಷ್ಟು ವರ್ಷದಿಂದ ಇದೆ ನೋವು? ನಾವು ಈಗಲೇ ಒಂದು 10 ವರ್ಷ ಆಯ್ತು ಈಗ ಬಂದೆ. ಸರಿ, ಈಗ ಮಾತ್ರೆ ತಿಂತಾ ಇದ್ದೀರಾ ಅದಕ್ಕೆ? ಇಲ್ಲ ಮಾತ್ರೆಗಳು ಈಗೆಲ್ಲ ತಗೊಳಕ್ ಬಿಟ್ಬಿಟ್ಟಿದಾವ್ರಿ. ನಿಮ್ಮೊಂದು ನೋಡ್ತಾ ಇದಾವಲ್ರಿ ಕಾರ್ಯಕ್ರಮನ, ತುಂಬಾ ಚೆನ್ನಾಗ್ ಬರ್ತಾ ಐತಿ. ನಿಮ್ಮಂತ ಗುರೂಜಿಗಳು ನಮಗ್ ಬೇಕು. ಎಲ್ರೂ ಅದೇ ಹೇಳ್ತಾರೆ, ಆದ್ರೆ ಏನ್ ಮಾಡೋದು? ಹೋಗ್ಲಿ. ನೀವು ಯಾವ ಊರು? ದಾವಣಗೆರೆ ಸರ್. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಈಗ 15 ವರ್ಷ ಆಯ್ತ್ರಿ ತಗೊಂಡಿದ್ದ ಮನೆ? ಹ್ಞೂನ್ರಿ ಗುರುಗಳೇ, ಕಟ್ಟಿದ್ದೆ ತಗೊಂಡಿದ್ವಿ. ಅಪಾರ್ಟ್ಮೆಂಟ್ ಅಲ್ಲ ಅಥವಾ ಗ್ರೌಂಡ್ ಫ್ಲೋರ್ ಎಲ್ಲ ಇದೆಯಾ? ಗ್ರೌಂಡ್ ಫ್ಲೋರ್ ರೀ. ಓಕೆ. ಸುತ್ತ ಕಾಂಪೌಂಡ್ ಇದೆಯಾ? ಸುತ್ತ ಇದೆ ರೀ, ಕಾಂಪೌಂಡ್ ಇದೆ. ಓಕೆ. ನಿಮ್ಮ ಬಾಗ್ಲು ಯಾವ ದಿಕ್ಕಿಗಿದೆ? ಪೂರ್ವ ಫೇಸ್ ರೀ. ರಸ್ತೆನೂ ಪೂರ್ವ ರಸ್ತೆ. ಓಕೆ. ಸುತ್ತ ಜಾಗ ಓಡಾಡ್ಬೋದಾ ನಿಮ್ಮ ಮನೆ ಸುತ್ತ? ಇದೆ ರೀ, ಜಾಗ ಇದೆ ರೀ. ನಿಮ್ಮ ಮನೆಗೆ ಮುಖ್ಯ ಒಂದೇ ಮೇನ್ ಡೋರು. ಮೇನ್ ಡೋರ್ ಒಂದಿದೆಯಾ ಎರಡಿದೆಯಾ? ಮೇಲ್ ಡೋರ್ 2 ಇದೆ ರೀ. ಯಾವ ದಿಕ್ಕಿಗಿದೆ? ಒಂದು ಪೂರ್ವಕ್ಕಿದೆ, ಒಂದು ಇದು ಉತ್ತರಕ್ಕಿದೆ. ಏನದು ವಾಸ್ತು ಪ್ರಕಾರ ಇಟ್ಟಿರೋದಾ? ಹ್ಞೂನ್ರಿ, ವಾಸ್ತು ಪ್ರಕಾರ ಇಟ್ಟಿದೆ. ಯಾರಿದು? ನಿಮ್ದೇನಾ? ನೀವೇ ಬುಕ್ ತಗೊಂಡು ಓದಿದ್ರಾ? ನೀವೇ ಏನಾದ್ರು ತಿಳ್ಕೊಂಡ್ರ? ಹೆಂಗಿದು? ಇಲ್ಲ ರೀ, ನಾವು ತಗೊಂಡಿರೋದು ಅಕ್ಕ ತಂಗಿ ಇಬ್ರು ಸೇರಿ ತಗೊಂಡಿರೋದ್ರಿ. ಅಲ್ಲ, ಬಾಗಿಲು ಮೊದಲೇ ಹಂಗೆ ಐತಾ, ನೀವು ಆಮೇಲೆ ಮಾಡ್ಕೊಂಡ್ರ? ಇಲ್ಲ ರೀ, ಅದು ಹೆಂಗೈತ ಹಂಗೆ ತಗೊಂಡಿರೋದು ನಾವು. ಓಕೆ. ಈಗ ವಿಷಯಕ್ಕೆ ಬರೋಣ. ಒಂದು ವಿಷಯ ತಿಳ್ಕೊಳ್ಳಿ ಫಸ್ಟ್. ಭಗವಂತ ನಮಗೆ ಎಲ್ಲಾ ರೀತಿಯಲ್ಲಿ ಇರ್ತಕ್ಕಂಥದ್ದು, ದೇಹದಲ್ಲಿ ಬೇಡದೇ ಇರತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ ಅಮ್ಮ? ಕೇಳಿಸ್ತಿದ್ಯಾ? ಕೇಳಿಸ್ತಿದ್ರು ಗುರುಗಳೇ. ದೇಹಕ್ಕೆ ಬೇಡದೇ ಇರತಕ್ಕಂಥದ್ದು ದೇಹದಿಂದ ಹೊರಗೆ ಹೋಗ್ಬೇಕಲ್ವಾ? ಹೌದ್ರಿ. ಈಗ ನಿಮ್ಮ ಮನೆಯಲ್ಲಿ ಹೊರಗೆ ಹೋಗಕ್ಕೆ ಎಲ್ಲಿ ಜಾಗ ಇದೆ? ಆದ ಕಾರಣ ನೀವು ಕರೆಕ್ಟ್ ರೀತಿಯಲ್ಲಿ ಹೇಳಬೇಕಾದ್ರೆ ಯೂರಿನ್ ಮೋಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಅಲ್ಲೇ ನಿಮ್ಗೆ ಸತ್ಯ ಗೊತ್ತಾಗತ್ತೆ. ಕ್ಲಾರಿಟಿ ಇಲ್ಲ, ಸ್ಪೀಡ್ ಇಲ್ಲ, ತುಂಬಾ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿಮ್ದು ಅದೇನೆ. ಹೌದಾನೆ? ಹೌದ್ರಿ. ಈಗ ತೋರಿಸಿ, ಅದು ಯಾವ ಡಾಕ್ಟರ್? ಫಾರಿನ್ ಡಾಕ್ಟರ್ ತಗೊಂಬನ್ನಿ ನೋಡೋಣ, ಹೇಳೋಣ. ನಾನು ಸ್ಕ್ಯಾನಿಂಗ್ ಮಾಡಿಲ್ಲ, ನಾನು ಡಾಕ್ಟರ್ ಅಲ್ಲ. ಇಲ್ಲೇ ಹೇಳ್ತೀನಿ, ಒಂದು 350 ಪೇಜ್ ಬರ್ಕೊಟ್ಬಿಡ್ತೀನಿ ನಿಮ್ಗೆ. ಏನು ಬರೀ ಯೂರಿನ್ ಮೋಷನ್ ಯಾವ ಕ್ಲಾರಿಟಿಯಲ್ಲಿ ಹೋಗ್ತಾ ಇದೆ ಇವರ ದೇಹದಿಂದ ಹೊರಗೆ? ಹೋಗಲ್ಲ. ತುಂಬಾ ಕಷ್ಟ ಪಡಬೇಕು. ನೀವು ಎಷ್ಟು ಆಪರೇಷನ್ ಮಾಡಿದ್ರು ನೋ ರಿಪೇರಿ. ಅರ್ಥ ಆಯ್ತಾ? ಬೇಜಾರಾಯ್ತಾ ಅಮ್ಮ? ಅರ್ಥ ಆಯ್ತಾ? ಬೇಜಾರಾಯ್ತಾ ನಿಮ್ಗೆ? ಇಲ್ಲ, ಅರ್ಥ ಆಯ್ತ್ರಿ. ಇಬ್ರು ಅಕ್ಕ ತಂಗಿಗೂ ಹಿಂಗೆ ಬಂದಿದವ್ರಿ ಕಾಲ್ ನೋವು ಇಬ್ರು. ಉದ್ದಕ್ಕೂ ವಂಶ ಪಾರಂಪರ್ಯ. ಇವತ್ತೊಂದಲ್ಲ ಇದು ಕತೆ, ತಲತಲಾಂತರದಿಂದ ಬಂದಿರತಕ್ಕಂತ ಕರ್ಮನೇ ಇದು. ಇದಕ್ಕೆ ಏನ್ ಪರಿಹಾರ ಮಾಡಿ? ಅಯ್ಯೋ, ಪರಿಹಾರವೇ? ಇಷ್ಟೆಲ್ಲ ಹೇಳಿದ್ರು ಪರಿಹಾರ ಅಂತ ಕೇಳ್ತೀರ ತಾಯಿ? ನಿಮ್ ಮನೇಲಿ ಡೋರೇ ಇಲ್ವಲ್ಲ, ಬ್ಯಾಕ್ ಡೋರು. ಹೌದ್ರಿ. ಕುತ್ಕೊಂಡು ನೋಡ್ಕೊಳ್ಳಿ. ಫ್ರಂಟ್ ಡೋರು, ಬ್ಯಾಕ್ ಡೋರು ಮನುಷ್ಯನಿಗೆ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಮನೆಗೆ ಫ್ರಂಟ್ ಡೋರು, ಬ್ಯಾಕ್ ಡೋರ್ ಇದೆಯಾ? ಇಲ್ಲ. ಪ್ರಪಂಚದಲ್ಲಿ 99% ಬ್ಯಾಕ್ ಡೋರ್ ಇಲ್ವೇ ಇಲ್ಲ. ಡೌಟ್. ಓನ್ಲಿ ಫ್ರಂಟ್ ಡೋರ್. ಇನ್ಪುಟ್ ಔಟ್ಪುಟ್ ಬಗಳ್ತೀವಿ ಕುತ್ಕೊಂಡು. ಏನ್ ಇನ್ಪುಟ್, ಯಾವ್ದು ಔಟ್ಪುಟ್? ಇನ್ಪುಟ್ ಅಷ್ಟೇ ಗೊತ್ತಿಲ್ಲ, ನಮ್ಗೆ ಔಟ್ಪುಟ್ ಗೊತ್ತಿಲ್ಲ. ಯಾಕೆಂದ್ರೆ ನಿಮ್ ಕೈಲಿ ಇಲ್ಲ. ವನವಾಸ ಬೇಡವಪ್ಪ, ಬೇಡ. ಶ್ರೀರಾಮ 14 ವರ್ಷ ಹೋಗಿದ್ದು ಒಂದೇ. ನಾವು ದಿನಾ ಟಾಯ್ಲೆಟಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ಒಂದೇ. ಇಷ್ಟು ಮೀರಿ ಹೇಳಕ್ಕೆ ನಿಮ್ಗೆ ಪದಗಳಿಲ್ಲ ನನ್ನ ಹತ್ರ. ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ಇನ್ಪುಟ್ ಔಟ್ಪುಟ್ ಅಂತ ಹೇಳ್ಕೊಟ್ಟಂತ ಸೈನ್ಸ್ ಬುಕ್ನವ್ರಿಗೆ ಕೇಳಿ. ನಿಮ್ಮ ಮನೆಯಲ್ಲಿ ಔಟ್ಪುಟ್ ಡೋರ್ ಇದೆಯಾ? ಇಲ್ಲ. ದೇವ್ರು ನಿಮಗೆ ಕೊಟ್ಟಿದ್ದಾನೆ, ನೋಡ್ಕೊಳ್ಳಿ. ಅದಕ್ಕೆ ಹೇಳ್ತೀನಿ, ಮನೆ ಕಟ್ಸೋರು ಮೊದಲು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ದೇಹ ನೋಡ್ಕೊಳ್ಳಿ, ಯಾವ್ಯಾವುದು ಎಲ್ಲೆಲ್ಲಿ ದೇವ್ರು ಇಟ್ಟಿದ್ದಾನೆ ಅಂತ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡ್ರೆ ಬದುಕ್ತೀರಿ. ಇಲ್ಲ ಜೀವನ ಪರ್ಯಂತ ಒಂದೊಂದ್ ಕಡೆಯಿಂದ ಕುಯ್ಸ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಇನ್ನು ಸ್ವಲ್ಪ ದಿನಮ್ಮ ಸ್ಪೇರ್ ಪಾರ್ಟ್ಸ್ ಎಲ್ಲ ನೇತಾಕ್ತಾರೆ ಮೆಡಿಕಲ್ ಸ್ಟೋರ್ ಮುಂದೆ. ಇದು ಕೈ ಮೊದಲನೇ ಬೆರಳು, ಇದು ಮಧ್ಯದ ಬೆರಳು, ಇದು ಮಂಡಿ ಚಿಪ್ಪು, ಈಗಲೇ ಇರ್ಬೋದೇನೋ ಅಂತ ಅನ್ಕೋತೀನಿ. ಇದು ಸ್ವಲ್ಪ ದಿನ ಬರುತ್ತಿದೆಲ್ಲ ಸ್ಪೇರ್ ಪಾರ್ಟ್ಸ್. ವೆಹಿಕಲ್ಗೆ ಹಾಕ್ಸೋದಲ್ಲ, ನಿಮ್ಮಗಳಿಗೆ ಚೇಂಜ್ ಮಾಡಬೇಕು. ಏನಮ್ಮ? ಮಾಡಿಸ್ಕೊಳ್ಳೋದಿಲ್ಲ ಅಂತಲೇ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಹಂಗಂತ ಕುತ್ಕೊಂಡ್ರೆ ನಿನ್ ಮೇಲೆ ಕೇಳಕ್ಕಾಗಲ್ಲ. ಅದಕ್ಕೆ ನೀನು ಬ್ಯಾಕ್ ಡೋರ್ ಬಗ್ಗೆ ತಿಳ್ಕೊ ಅಂತ ಹೇಳಿದೀನಿ. ಇನ್ನೇನು ಬಿಡಿಸಿ ಹೇಳಿ ನಾನು? ನಿಮ್ಮ ಮನೆಗೆ ಬ್ಯಾಕ್ ಡೋರ್ ಹೊಡೀರಿ ಹಂಗಂತ ನಾನು ಹೇಳಿದೆ ಅಂತ ಹೊಡೆದ್ರೆ ನನಗೆ ಗೊತ್ತಿಲ್ಲ. ತಿಳ್ಕೊಳ್ಳಿ ಎಲ್ಲಿ ಹೊಡಿಬೇಕು ಅಂತ. ತಿರ್ಗಾ ನಾನು ಹೇಳಿದೆ ಅನ್ಬಿಟ್ಟು ಯಾರನ್ನೋ ಕರ್ಕೊಂಡು ನಾಳೆ ಬೆಳಗ್ಗೆ ಆರೆ ತಗೊಂಡು ಹೊಡೆಸ್ಬಿಡೋದಲ್ಲ. ಮನೆಯ ಚಿತ್ರಣವನ್ನ ತಿಳ್ಕೋಬೇಕು. ಒಂದು,
ನೀವು ಯಾವಾಗ್ಲೂ ತಿಳ್ಕೊಳ್ಳಿ, ಎಷ್ಟೋ ಜನ ಮೊಬೈಲ್ ಕಳೆದೋಗುತ್ತೆ ಅಂತ ಕತ್ತಗ್ನೆ ತಕತಾರೆ, ಹೌದಲ್ಲಮ್ಮ? ಈಗ ನಾವು ಕುಡಿಯೋ ನೀರನ್ನ ಕತ್ತಗ್ ನೇಣು ಹಾಕೊಂಡ್ರೆ ತಪ್ಪಿಲ್ಲ. ಅದೇ ಕೆಲಸ ಮಾಡ್ತೀರಾ ನೀವು? ನಿಜಕ್ಕೂ ನೀವು ನೀರು ಕುಡಿತಕ್ಕಂಥದ್ದು ನೆನಪಿದೆಯಾ ನಿಮ್ಗೆ? ಹೇಳ್ಕೊಳ್ಳಿ ಸ್ವಲ್ಪ. ಅದೇ ಕೆಲಸ ಮಾಡ್ತೀರಾ ನೀವು? ನಿಜಕ್ಕೂ ನೀವು ನೀರು ಕುಡಿತಕ್ಕಂಥದ್ದು ನೆನಪಿದೆಯಾ ನಿಮ್ಗೆ? ಹೇಳ್ಕೊಳ್ಳಿ ಸ್ವಲ್ಪ. ಅಲ್ಲ, ನೆನಪಿದೆಯಾ? ನೀರು ಕುಡಿತೀರಾ ಕರೆಕ್ಟಾಗಿ? ಹ್ಞೂ ಸರ್, ಕುಡಿತಾ ಇದೀವಿ. ನೀವು ಒಬ್ರಿಗೆ ಹೇಳಿದ್ರಲ್ಲ, ಕೇಳಿದಾಗ ನಮ್ಮ ಟಿವಿದಲ್ಲಿ ನಿಮ್ಗೆ ನೋಡಿ ಅವಳಡ್ಸ್ಕೊಂತ ಇದೀವಿ, ಹೇಳಿದ್ದೆಲ್ಲ ಮಾಡ್ಕೊಂತ ಇದೀವಿ. ಎಷ್ಟು ನೀರು ಕುಡಿತೀನಿ ಅಂತ ಗೊತ್ತಾ? ನನಗೆ ಎಷ್ಟು ನೀರು ಬೇಕು ಅಂತ ನಿಮ್ಗೆ ಗೊತ್ತಾ? ಇಲ್ಲ. ಮತ್ತೆ ಹೆಂಗ್ ಕುಡಿತೀನಿ ಅಂತ ಹೆಂಗ್ ಹೇಳ್ತೀರಿ? 1 ಲೀಟರ್ ಕುಡಿತಾರೆ ಅಂತಾರೆ, ನಾವು ಬಾ ದೇವ್ರೆ, ಇಲ್ಲೊಂದು ದೊಡ್ಡ ವಿಚಾರ ಏನ್ ಗೊತ್ತೇನಮ್ಮ? ಒಬ್ಬ ಮನುಷ್ಯ ಒಂದು ದಿನಕ್ಕೆ 3 ಲೀಟರ್ ಕುಡೀರಿ ಸತ್ರು, ಒಬ್ಬ ಮನುಷ್ಯ ಒಂದು ದಿನಕ್ಕೆ 8 ಲೀಟರ್ ಕುಡೀರಿ ಸತ್ರು. ಎಲ್ರಿಗೂ ಒಂದ್ಸಲ್. ಯಾವ ಕಾನೂನಲ್ಲಿ ಹೇಳ್ತಿರ್ರಿ 1 ಲೀಟರ್ ನೀರು ಕುಡಿದ ಮನುಷ್ಯ ಬದುಕಬಹುದು, 1 ಡ್ರಾಪ್ ನೀರು ಕುಡಿದ ಬದುಕಬಹುದು? ಸುಮ್ಮನೆ ಬಿಡ್ತಾ ಇರೋದು ಪುಂಗಿ. ಪುಸ್ತಕದಲ್ಲಿ ಪ್ರಿಂಟ್ ಆಗ್ತಾನೆ, ಹೇಳೋದು ಸುಮ್ಮನೆ ಹೇಳ್ತಿರೋದು. ಯಾವ ದೇಹಕ್ಕೆ, ಎಷ್ಟು ವಯಸ್ಸಿಗೆ, ಎಷ್ಟು ಯಾವ ವೃತ್ತಿಗೆ, ಯಾವ ಅಭ್ಯಾಸಕ್ಕೆ ನೀರು ಕುಡಿಬೇಕು ಅಂತ ಹೇಳಬೇಕು. ಎಲ್ರಿಗೂ ಒಂದೇ ಮಾತ್ರ, ದಿನಕ್ಕೆ 1 ಗಂಟೆ ವ್ಯಾಯಾಮ ಮಾಡಿ. ಯಾರು ಮಾಡಬೇಕು? ಇಲ್ಲ. ಎಲ್ಲ ಬರೀ ಬೋಗಸೆ, ಎಲ್ಲ ಪುಂಗಿದಾಸರ ಕಥೆಗಳೇನೆ. ಅದಕ್ಕೆ ಕೆಲಸ ಹೇಳ್ತೀವಿ, ತಲೆ ಕೆಟ್ಟವರು ಪುಸ್ತಕ ಬರೀತಾರೆ, ತಲೆ ಕೆಟ್ಟವ್ರು ಪುಸ್ತಕ ಓದ್ತಾರೆ. ಆ ಪುಸ್ತಕದಲ್ಲೇ ಸತ್ಯ ಅಲ್ಲ. ನೀವೇನಲ್ಲಿ ನಿಮ್ಮ ಪಾತ್ರ ಇಲ್ಲವೇ ಇಲ್ಲ. ಪುಸ್ತಕದಲ್ಲಿ ಬರೆದಿದ್ರು ನೀವು ನೋಡ್ಕೊಂಡ್ರಿ, ಟಿವಿಲಿ ಕುತ್ಕೊಂಡು ಹೇಳಿದ್ರು ನೀವು ಮಾಡ್ಕೊಂಡ್ರಿ. ಅದಂಗ ಆಗಲ್ಲ. ನಿಮ್ಮ ಎಚ್ಚರಿಕೆ ಎಲ್ಲಿರಬೇಕು? ಹೇಳ್ತಾ ಇರೋದ್ರಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಮಟ್ಟಿಗೆ ಹತ್ರ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. 1. 2ನೇದಮ್ಮ, ಹಿರಿಯರು, ನಿಮ್ಮ ಹಿರಿಯರು ವಂಶಸ್ಥರು ಸತ್ತಿರ್ತಕ್ಕಂಥದ್ದನ್ನ ಸ್ವಲ್ಪ ನೀವು ಗಮನಿಸ್ಕೊಳ್ಳಿ ಅಮ್ಮ. ನಿಮ್ಮ ಕುಟುಂಬಸ್ಥರು ಸತ್ತಿರ್ತಕ್ಕಂಥ ರೋಗಗಳನ್ನ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಯಾವ್ಯಾವ ತರ ಸತ್ತಿದ್ದಾರೆ ಅಂತ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ನಮ್ಮ ತಾಯಿ. ಆಮೇಲೆ ನೆಕ್ಸ್ಟ್ ನಮ್ಮ ತಂದೆ ಕ್ಯಾನ್ಸರ್ ಆಗಿ ಸತ್ತಿದ್ದಾರೆ. ನೋಡಿ ಬಂದ್ರಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ 40% ಕ್ಯಾನ್ಸರ್ ಪ್ರೆಸೆಂಟ್ ಇದೆ. ಚಾಲೆಂಜ್ ಮಾಡಿ ಹೇಳ್ತೀನಿ, 40% ಕ್ಯಾನ್ಸರ್ ಇದೆ ನಮ್ಮ ದೇಶದಲ್ಲಿ. ಇನ್ನು ಸ್ವಲ್ಪ ದಿನ ಎಲ್ಲ ಈಚೆ ಬರುತ್ತೆ, ಬರದೇ ಇರೋ ಅದೇ ಆಟೋಮೆಟಿಕ್ ಬರ್ತದೆ. 40-45% ಶುಗರು, ಕ್ಯಾನ್ಸರ್ ತುಂಬಾ ಹತ್ರ. ಇದ್ರ ಮಧ್ಯದಲ್ಲಿ ಹಾರ್ಟ್ ಅಟ್ಯಾಕ್. ಯಾಕೆ ಅಂದ್ರೆ ನಾಳೆ ಎನ್ನುವ ಒತ್ತಡ. ಇದಕ್ಕೆ ಕಾರಣ ಏನು? ನಾಳೆ ಎನ್ನುವ ಒತ್ತಡದಿಂದ ಒಂದು ಕ್ಯಾನ್ಸರ್, ಒಂದು ಶುಗರ್, ಇದರ ಮಧ್ಯ ಹೃದಯಾಘಾತ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಯಾವುದೇ ಒಂದು ವಿಚಾರದಲ್ಲಿ ನಾನು ಸಾಬೀತು ಮಾಡಿಸಿ ತೋರಿಸಬಲ್ಲೆ. ಈ 3 ಕಾಯಿಲೆಯನ್ನ ಯಾವ ಕಾರಣಕ್ಕೂ ಬಗೆಹರಿಸ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲೂ ಇಲ್ಲ. ಇದನ್ನ ನೀವೇ ರಿಪೇರಿ ಮಾಡ್ಕೋಬೇಕು. ರಿಪೇರಿ ಮಾಡ್ಕೊಳಕ್ ಯಾವ ಸ್ಕೂಲ್ ಇದೆ ಇಲ್ಲಿ? ಯಾವ ಟ್ರೈನಿಂಗ್ ಕ್ಲಾಸ್ ಇದೆ? ಎಲ್ಲಿದೆ ಇದಕ್ಕೆ ಲೆಸನ್? ಎಲ್ಲಿದೆ? ಇಲ್ವೇ ಇಲ್ವಲ್ಲ. ಮತ್ತೆ ಹೇಳ್ತಾ ಇದೀವಲ್ಲ, ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ, ಬದುಕಿ. ಇಲ್ಲ ಏನೋ ಹೇಳ್ತಾರ ಅವ್ರು ಕೂತ್ಕೊಂಡು. ಈ ತಲಹರಟೆ ವಿಷಯಕ್ಕೆ ಏನು ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ. ಅಲ್ಲ, ಇಲ್ಲದೆ ಇರತಕ್ಕಂಥ ಸತ್ಯವನ್ನು ಎಷ್ಟು ಚೆನ್ನಾಗಿ ಫೋಕಸ್ ಮಾಡಿ ಹೇಳ್ತಿದ್ದಾರೆ, ಅರ್ಥ ಕೊಟ್ಟು. ನಾವು ಇದು ತಿಳ್ಕೋಬೇಕು ಅನ್ನೋ ಪ್ರಜ್ಞೆ ಇಲ್ಲ. ಅದೇನು ಹಂಗೆ ಹೇಳ್ತಾರಲ್ಲ, ಇದೇನು ಹಿಂಗೆ ಹೇಳ್ತಾರಲ್ಲ, ಅಲ್ಲ ನೀವು ಹೇಳ್ಕೊಂಡು ಹಂಗೆ ಕೂತಿರಿ, ನನಗೇನು ಅಭ್ಯಂತರ ಇಲ್ಲ. ತಗೊಳ್ಳಿ, ಬಿಟ್ಟವ್ರು ಬಿಡ್ಲಿ. ಆದರೆ ಒಂದಂತೂ ಸತ್ಯ ಅಮ್ಮ, ಯೋಚನೆ ಮಾಡಬೇಡಿ. ಕರೆ ಸಿಕ್ಕಿದೆ, ಖುಷಿ ಪಡಿ. ಫಸ್ಟು ನಿಮ್ಮ ಮನೆ, ನಿಮ್ಮ ವಂಶದಲ್ಲಿ ವಿಶಾಖ ನಕ್ಷತ್ರಕ್ಕೆ ಏನಕ್ಕೆ ಕೊಟ್ಟಿದ್ದೀರಾ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ, ಸಾಯುವ ವ್ಯಕ್ತಿ ಆ ಸಮಯದಲ್ಲಿ ಬಾಯಿಗೆ ನೀರು ಕೊಡುವಷ್ಟು ಸಂಬಂಧದಲ್ಲಿರಲ್ಲ ಅಮ್ಮ. ಎಲ್ಲ ಹಾಸ್ಪಿಟಲ್ ಸಾಯೋದು, ಮಧ್ಯದಾರಿಯಲ್ಲಿ ಸಾಯೋದು, ಯಾರು ಇಲ್ಲದಾಗ ಸಾಯೋದು, ರಾತ್ರಿ ಮಲಗಿದಾಗ ಸಾಯೋದು, ಈ ತರ ಸಾವುಗಳು ಬಂದಿರತಕ್ಕಂತಹ ವಂಶನೇ ವಿಶಾಖ ನಕ್ಷತ್ರ. ಅಂದ್ರೆ ಸತ್ತವರಿಗೆ ಏನು ಇವ್ರು ಮಾಡಿಲ್ಲ, ಸತ್ತವ್ರ ಬಗ್ಗೆ ಏನು ಗೊತ್ತಿಲ್ಲ, ಅವ್ರ ಆಶೀರ್ವಾದ ಇವ್ರು ತಗೊಂಡೂ ಇಲ್ಲ, ಆ ರೋಗಗಳಿಗೆ ಇವ್ರು ಏನು ರಿಪೇರಿನೂ ಮಾಡ್ಕೊಂಡಿಲ್ಲ. ಅದಕ್ಕೆ ವಿಶಾಖ ನಕ್ಷತ್ರದಲ್ಲಿ 1, 2 ಬಂದ್. ನೋ ಕ್ಲಾರಿಟಿ, ನೋ ಕ್ವಾಲಿಟಿ. ಜೀವನ ಪರ್ಯಂತ ನೀವೇನು ಮಾಡೋಕ್ಕಾಗಲ್ಲ, ನೀವು ಹಿಂಗೆ ಅನುಭವಿಸ್ಬೇಕು. ಅದರಲ್ಲೂ ಅಪ್ಪಿ ತಪ್ಪಿ ಏನಾದ್ರು ಮಕ್ಕಳು ಹುಟ್ಟುಬಿಟ್ರೆ ಆಹಾಹಾ, ಅದ್ಭುತವಾದ ಪವಾಡ. ಅದಕ್ಕೆ ರಿಪೇರಿನೇ ಇಲ್ಲ. ಅದಕ್ಕೆ ಅಮ್ಮ ಹೇಳಿದ್ರು, ನನಗೆ ಮದುವೆ ಎಲ್ಲ ಮಾಡ್ಕೊಂಡು ಕೊನೆ ಬಿಟ್ಬಿಟ್ಟಿದ್ದೀನಿ ಅಂತ. ಅಂದ್ರೆ ವಿಶಾಖಕ್ಕೆ ಮದುವೆ ಇದೆಯಾ? ಇಲ್ಲ. ಮಾಡ್ಕೊಂಡಿದೀವಲ್ಲ, ಅನುಭವಿಸಿ. ಈ ಸತ್ಯವನ್ನ ತಿಳ್ಕೊಂಡಿದ್ದೀನಿ ಅಂತ ಖುಷಿ ಪಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಫ್ರಂಟ್ ಡೋರ್, ಬ್ಯಾಕ್ ಡೋರ್ ಬಗ್ಗೆ ಹೇಳಿದ್ದೀನಿ, ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಮಂಜುಳಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ನಾಳೆ ಅನ್ನುವಂತಹ ನಂಬಿಕೆಗೆ ನಮ್ಮ ಪ್ರಯತ್ನ ಹೇಗಿರ್ಬೇಕು ಅಂತ ಹೇಳಿ ಮುಂದುವರಿಸ್ತಾ ಹೋಗೋದು. ಈಗ ಯಮನಿಗೆ ಇಷ್ಟು ವಿಚಾರಗಳನ್ನ ಹೇಳಿದೆ ನಾನು. ಸ್ವಲ್ಪ ಯೋಚನೆ ಮಾಡಬೇಕು.
ಇದಕ್ಕೆ ಮನುಷ್ಯನಿಗೆ ಕಾಯಿಲೆ ಅಂತಕ್ಕಂಥ ವಿಚಾರ ಇದೆಯಲ್ಲಮ್ಮ, ಯಾವುದೇ ಕಾಯಿಲೆ ಆಗಿರ್ಬೋದು, ಮನುಷ್ಯನಿಗೆ ಕಾಯಿಲೆ ಅಂತಕ್ಕಂಥದ್ದು ನಾಳೆ ಎನ್ನುವುದೇ ಕಾಯಿಲೆ, ಇನ್ನೇನು ಅಲ್ಲ. ನಾಳೆ ಎನ್ನುವುದೇ ಒಂದು ದೊಡ್ಡ ಕಾಯಿಲೆ, ಹೌದಾ ಅಲ್ವಾ? ನಾಳೆ ಏನಾಗ್ತದೋ, ನಾಳೆ ಬಾಡಿಗೆ ಕಟ್ಟಬೇಕು, ಕಾಸು ಬರ್ತದೋ ಇಲ್ವೋ, ಆಫೀಸ್ಗೆ ಹೋಯ್ತೀನೋ ಇಲ್ವೋ, ದುಡ್ಡು ಸಿಗ್ತದೋ ಇಲ್ವೋ, ಏನ್ ಕರ್ಮಾರಿ ಇದು? ಈಗ ಇದಕ್ಕೆಲ್ಲರ ಔಷಧಿ ಇದೆಯಾ? ಬನ್ನಿ ನಮ್ಮ ಹತ್ರ ಟಕ 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 ಅಂತ ಹೇಳ್ಕೊಡ್ತೀವಿ. ಕೋಟಿ ರೂಪಾಯಿ ಬೇಕಾ? ನೋ ಸಮಸ್ಯೆ. ಅದು ಸಮಸ್ಯೆ ಅನ್ನೋದು ಏನು ಅಂದ್ರೆ ನೀವು ಯೋಚನೆ ಮಾಡೋದೇ ಸಮಸ್ಯೆ. ಇದಕ್ಕೆ ನಾವು ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ. ಇದಕ್ಕೆ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ಇರೋದು. ಮನುಷ್ಯ 0 ಇಂದ ಬದುಕಬೇಕು. ಅಪ್ಪನ ಆಸ್ತಿಯಿಂದ ಬದುಕೋದಲ್ಲ, ಪುಸ್ತಕ ಓದಿ ಬದುಕೋದಲ್ಲ, ಪೂಜೆ ಮಾಡಿ ಬದುಕೋದಲ್ಲ. 0 ಇಂದ ಬದುಕಬೇಕು. 0 ಯಾರು? ನಾವೇ. ನನ್ನನ್ನು ನಾನು ತಿಳಿಯುವುದೇ ನಿಜವಾದ ಕಾಯಿಲೆಯನ್ನ ಹೋಗಲಾಡಿಸುವಂತಹ ಟಾನಿಕ್ ಇದೆ. ಇದು ಮಾಡ್ತಾ ಇದೀವ ನಾವು. ಅಪ್ಪ ಅಮ್ಮ ಮಕ್ಕಳಿಗೆ ಓದಿಸೋದು ಅಷ್ಟೇ ಗೊತ್ತು, ಮಕ್ಕಳ ಬಗ್ಗೆ ಗೊತ್ತಿಲ್ಲ. ಅವ್ರ ಬಗ್ಗೆನೇ ಗೊತ್ತಿಲ್ಲ, ಮಕ್ಕಳ ಬಗ್ಗೆ ತಿಳ್ಕೊಳಕ್ ಹೋಗ್ತಾರೆ ಇವರು. ಕೇಳೋದೊಂದೇ ಶಾಸ್ತ್ರ. ಯಾವುದೇ ಗ್ರಂಥಗಳನ್ನು ಓದಿದರೂ ನಿಮಗೆ ಸಿಕ್ಕಲ್ಲ, ಯಾವುದೇ ಯಜ್ಞ ಯಾಗಗಳನ್ನ ಮಾಡಿದ್ರು ನಿಮ್ಗೆ ಸಿಕ್ಕಲ್ಲ. ಏನ್ ಸಿಗುತ್ತೆ ನಿಮಗೆ? ದುಡ್ಡು ಖರ್ಚಾಗೋದು ಅಷ್ಟೇ ನಿಮ್ಗೆ ಸಿಕ್ಕೋದು. ಬಟ್ ನೀವ್ ಏನ್ ಮಾಡ್ಬೇಕು ಹಾಗಾದ್ರೆ? ಯಾವುದು ಪೂರ್ತಿ ಹೇಳಲ್ವಲ್ಲ ಅಂತ ಹೇಳ್ಕೊಬೇಡಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೀವೇನು ಮಾಡಬೇಕು? ನಿಮ್ಮ ಹಿರಿಯರಿಗೆ ನೀವು ಸದ್ಗತಿಗಳನ್ನ ಕಾಣಿಸುವ ಮಟ್ಟಕ್ಕೆ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು. ಧರ್ಮ ಅಂತ ನೀವು ಅನ್ಕೊಂಡಿದ್ರೆ ಹೋಯ್ತಾ ಹಾಸ್ಪಿಟಲ್ ಇದಕ್ಕೆ ದೇವಸ್ಥಾನಕ್ಕೆ ಹೋದಾಗ ₹1 ಹಾಕ್ತೀವಿ ಸ್ವಾಮಿ ಅಂತ ಅನ್ಕೊಳ್ಳೋದಲ್ಲ. ಶ್ರೇಷ್ಠವಾದ ದಾನ ಯಾವುದು? ಕ್ವಶನ್. ಮನುಷ್ಯನಿಗೆ ಶ್ರೇಷ್ಠವಾದ ದಾನ ಯಾವುದು? ಇದನ್ನು ಫಸ್ಟ್ ತಿಳ್ಕೋಬೇಕು. ಯಾವುದು? ಆವಾಗಲೇ ಹೇಳಿದೆ, ನಿಮ್ಮಲ್ಲಿ ಎಲ್ಲರೂ ತಿಳ್ಕೋಬೇಕಾಗಿರೋ ವಿಷಯ, ನಿಮ್ಮ ಮನೆಯಲ್ಲಿ ಯಾರು ಆಶ್ಲೇಷ ಬೇಡ, ತಿಥಿ, ಚತುರ್ದಶಿ, ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ, ಅರ್ಧರಾತ್ರಿ, ಹುಟ್ಟೋದಾಗ್ಲಿ ಸಾಯೋದಾಗ್ಲಿ ನಿಮ್ಮ ಕುಟುಂಬದಲ್ಲಿ ಯಾರು ಇದ್ರೆ ತಿಳ್ಕೊಳ್ಳಿ, ನೀವು ಜೀವನ ಪರ್ಯಂತ ನೀವು ತಲೆ ಎತ್ತಕ್ಕಾಗಲ್ಲ. ನಿಮ್ಮ ಕುಟುಂಬದಲ್ಲಿ ನಕ್ಷತ್ರಗಳು ಒಂದು ಭಾಗ ಇರಲಿ, ನಿಮ್ಮ ಕುಟುಂಬದಲ್ಲಿ ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ, ಸಂಕ್ರಮಣ, ರಾತ್ರಿಯಲ್ಲಿ ಹುಟ್ಟೋದು, ಸಾಯೋದು, ಇದು ಹುಟ್ಟು ಸಾವು ಎರಡೂ ಕೂಡ ನೀವು ಮನೆಯಲ್ಲಿ ಮಕ್ಕಳಲ್ಲಿ ಇಟ್ಕೊಂಡಿದ್ರೆ, ಮಗಳು, ಅಳಿಯ, ಮಗ, ಸೊಸೆ, ಮೊಮ್ಮಕ್ಕಳು, ಇದು ಯಾರಿದ್ದಾರೆ ನಿಮ್ಮ ಪೂರ್ತಿ ಇದರಲ್ಲಿ ಒಂದೇ ಒಂದು ಮಗು ಅದು ಹುಟ್ಟಿದ್ರೆ ಸಾಕು, ಇಡೀ ನಿಮ್ಮ ವಂಶಕ್ಕೆ ಒಂದು ದೊಡ್ಡ ಆಘಾತ ಕಾದಿದೆ. ಹಂಗಂತ ಹೆದರ್ಕೋಬೇಡಿ. ಹುಟ್ಟಿದೆಯಲ್ವಾ, ಏನ್ ತಪ್ಪು ಮಾಡಿದೀವಿ ಅಂತ ತಿಳ್ಕೊಳ್ಳೋಕೆ ಭಗವಂತ ಕಳಿಸಿರೋ ಮೆಸೇಜ್ ಅದು. ಅಮಾವಾಸ್ಯೆಯಲ್ಲಿ ಮಗು ಏನು ಕೊಟ್ಟತ್ತೆ, ಅರ್ಧರಾತ್ರಿಯಲ್ಲಿ ಮಗು ಏನು ಕೊಟ್ಟತ್ತೆ, ಹುಟ್ಟಿದ ತಕ್ಷಣ ಐಸಿಯುಗೆ ಏನಕ್ಕೆ ಹೋಗುತ್ತೆ, ಅದು ಹಿಂದಿನ ಬ್ಯಾಲೆನ್ಸು. ಸಾಯುವಾಗ ಐಸಿಯುನಲ್ಲಿ ಸತ್ತಿರ್ತದಲ್ಲಮ್ಮ, ನೆಕ್ಸ್ಟ್ ಹುಟ್ಟಬೇಕಾದ್ರೂ ಐಸಿಯುಗೆ ಹೋಗುತ್ತದು ಅಂತ ನಮ್ಮ ಜನಕ್ಕೇನು ಗೊತ್ತಿಲ್ಲ. ಅದನ್ನ ನಾವು ಕುಂಡ್ಲಿಯಲ್ಲಿ ಬೇಕಾದ್ರೆ ಸಾಬೀತುಪಡಿಸಿ ತೋರಿಸ್ತೀವಿ. ನಿಮ್ಮ ವಂಶದಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಸತ್ತಿದ್ರು, ಈಗ ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ಹುಟ್ಟಿದ್ದಾರೆ, ಅವ್ರು ಏನೇನು ಅನುಭವಿಸ್ತಾ ಇದ್ದಾರೆ, ಇದಿಷ್ಟು ತಿಳ್ಕೊಳ್ತಕ್ಕಂಥದ್ದು ಕುಟುಂಬ ಸದಸ್ಯರಲ್ಲಿ ಆಗಿರ್ತಕ್ಕಂಥವ್ರನ್ನ ಸದ್ಗತಿಯನ್ನು ಹೊಂದತಕ್ಕಂಥ ದಾನವನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ನಿಮ್ಮ ಮಕ್ಕಳಿಗೆ ನೀವು ನಂಬಿಕೆಯಿಂದ ಏನು ಅನ್ಕೋತಿರೋ, ಒಳ್ಳೆ ಮಗ, ಒಳ್ಳೆ ಮದುವೆ, ಪ್ರತಿಯೊಂದು ಸಿಕ್ಕತ್ತೆ. ಶ್ರೇಷ್ಠವಾದ ದಾನವನ್ನ ಮಾಡಬೇಕು ಅಂದ್ರೆ ತಿಥಿಗಳನ್ನ ಅನುಸರಿಸಿ ನಾವು ಬದುಕಬೇಕು. ಅದಕ್ಕೆ ಮಾಘ ಶಿವರಾತ್ರಿಯನ್ನ ಈಗ ನಿನ್ನೆ ಮಾಡಿದ್ದೀರಿ. ಮಾಸ ಶಿವರಾತ್ರಿ ಮಾಡ್ತಾ ಇದ್ದೀರಾ? ಇಲ್ಲ. ಪ್ರತಿದಿನ ಸಂಜೆ ಪ್ರದೋಷ ಮಾಡ್ತಾ ಇದ್ದೀರಾ? ಇಲ್ಲ. ಅಮಾವಾಸ್ಯೆ ಪೌರ್ಣಮಿ ಲೆಕ್ಕ ಹಾಕೊಂಡು ಏನಾದ್ರು ಬದುಕ್ತಾ ಇದ್ದೀರಾ? ಇಲ್ಲ. ಅಂದ ಮೇಲೆ ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಬಗ್ಗೆ ನೀವು ನಂಬಿಕೆಯನ್ನು ಇಟ್ಕೊಂಡು ಹೇಗೆ ಬದುಕ್ತೀರಾ? ಶೂನ್ಯ. ಏನು ನಡೆಯಲ್ಲ, ನಿಮ್ ಪ್ಲಾನ್ ಏನು ವರ್ಕ್ ಆಗಲ್ಲ. ಆ ಕಾರಣದಿಂದಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡು ಬದುಕಬೇಕು. ಅಂದ್ರೆ ಹಬ್ಬ ಮಾಡದೆ, ಜಾಗರಣೆ ಮಾಡದೆ ಅನ್ನೋದು ಮುಖ್ಯ ಅಲ್ಲ. ನಾನು ಎಷ್ಟು ತಿಳಿದೆ, ಎಷ್ಟು ತಿಳ್ಕೊಂಡು ಹಬ್ಬ ಆಚರಣೆಗೆ ತಂದೆ, ಇದನ್ನ ಮಕ್ಕಳಿಗೆ ಹೇಳ್ಕೊಡಿ, ನೀವು ತಿಳ್ಕೊಳ್ಳಿ. ಯಾವ ಕಾರಣಕ್ಕೂ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಯಾವುದು ಅಂತಂದ್ರೆ, ಆ ಮಕ್ಕಳನ್ನ ಕರೆಕ್ಟ್ ರೀತಿಯಲ್ಲಿ ನೀವು ಗಮನಿಸ್ಬೇಕು. ನೀನು ಇದಾಗು ಅಂತ ಹೇಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಾನು ನಿನ್ನ ಇದನ್ನು ಮಾಡ್ತೀನಿ ಅಂತ ಹೇಳಕ್ ನಿಮ್ಗೆ ಅಧಿಕಾರ ಇಲ್ಲ. ನಿಮ್ಮ ಭಾವನೆ ಇರ್ಬೋದು, ನಾನು ಡಾಕ್ಟರ್ ಮಾಡ್ತೀನಿ, ಲಾಯರ್ ಮಾಡ್ತೀನಿ, ಇಂಜಿನಿಯರ್ ಮಾಡ್ತೀನಿ ಅಂತ. ಅದು ಬಿಟ್ಟು ನಿಮ್ಮ ಮುಂದೆ ಏನು ಮಾಡೋಕ್ಕಾಗಲ್ಲ. ಅದು ಅವನು ಏನು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಸಾಲ ತೀರಿಸುವ ವಿಧಾನ ಅಂತ ಹೇಳ್ತಾರೆ. ಹಿರಿಯರ ಸಾಲ ತೀರಿಸ್ಬೇಕಾ ಬೇಡಮ್ಮ? ಆ ಹಿರಿಯರ ಸಾಲ ತೀರಿಸೋದೇ ನೀವು ಮಾಡ್ತಕ್ಕಂಥ ಶ್ರೇಷ್ಠವಾದ ದಾನ.
ವರ್ಣನೆ ಈಗ ಸದ್ಯಕ್ಕೆಲ್ಲ ಹೇಳಕ್ಕಾಗಲ್ಲ, ಮುಂದುವರೆದ ಭಾಗ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಾಕಷ್ಟು ವಿಚಾರಗಳ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಿರುವ